ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಾರುಫ್. ಏನ್ಷಿಯಂಟ್ ಟೈಮ್ಸ್ಗೆ ಸ್ವಾಗತ. ಇವತ್ತು ನಮ್ಮ KGF ಕಡೆಯಿಂದ ಒಂದು ಬಸ್ಸನ್ನ ಸೀಸ್ ಮಾಡಿದ್ದಾರೆ. ಎಲ್ಲಿ ಅಂದ್ರೆ NG ಉಳ್ಕೂರು, ನಮ್ಮ ಕರ್ನಾಟಕ ಬಾರ್ಡರ್ NG ಉಳ್ಕೂರಲ್ಲಿ ಒಂದು ಬಸ್ಸನ್ನ ಸೀಸ್ ಮಾಡಿದ್ದಾರೆ. ಆ ಬಸ್ ಬಂದು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರ್ತಾ ಇದ್ದಿದ್ ಗಾಡಿ ಅಂತೆ. ಇದರಲ್ಲಿ ಏನಾಗಿದೆ ಅಂದ್ರೆ ನಮ್ ಹಿಂದೆ ಬಂದು ಆಂಧ್ರದ ಹಾಕಿದ್ದಾರೆ ನಂಬರ್ ಪ್ಲೇಟ್, ಮುಂದೆ ಬಂದು ಕರ್ನಾಟಕದ ಹಾಕಿದ್ದಾರೆ. ಇವ್ರು ಡೌಟ್ ಬಂದು ಚಾರ್ಸಿ ನಂಬರ್ ಚೆಕ್ ಮಾಡಿದ್ರೆ ಅದು ಇನ್ನೊಂದು ಬೇರೆ ಬಸ್ ತೋರಿಸ್ತಾ ಇದೆಯಂತೆ. ಅದಕ್ಕೋಸ್ಕರ ಇದನ್ನ ಸೀಸ್ ಮಾಡಿದ್ದಾರೆ. ಇನ್ನು ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಕಮಿಷನರ್ ಆದ ಗಾಯತ್ರಿ ದೇವಿ ಮೇಡಮ್ ಅವ್ರು ಬಂದು ಇವತ್ತು ನಮ್ಮ KGF ARTO ಬಂದು ಆ ಬಸ್ಸನ್ನ ನೋಡಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಇನ್ವೆಸ್ಟಿಗೇಷನ್ ಏನೋ ನಡೀತಾ ಇದೆ. ಇದರಲ್ಲಿ ನಮ್ಮ KGF ARTO ಆದ ಗಜೇಂದ್ರ ಬಾಬು ಸರ್ ಇದರಲ್ಲಿ ಇನ್ವಾಲ್ವ್ ಆಗಿ ಇದನ್ನೆಲ್ಲ ಈ ತರ ರೈಡ್ಸ್ ಸೀಸ್ ಮಾಡಕ್ಕೆಲ್ಲ ಅವ್ರ ಕಡೆಯಿಂದಾನೇ ಎಲ್ಲ ಇದಾಗಿರೋದು. ಲಾಸ್ಟ್ ಟೈಮ್ ನಾವು ತೋರಿಸಿದೀವಿ, ಒಂದೇ ನಂಬರು 2 ಬಸ್ ಇತ್ತು. ಅದೇ ತರ ಇದು ಒಂದು ಡಿಫ್ರೆಂಟ್ ಆಗಿ ಒಂದು ಗಾಡಿನ ಸೀಸ್ ಮಾಡಿದ್ದಾರೆ. ತಾನೇ ನೋಡಿ, ಒಂದು ಬಸ್ಗೆ 3 ರಿಜಿಸ್ಟ್ರೇಷನ್, 3 ನಂಬರ್, ಅದು ಸ್ಟೇಟ್ ಬಿಟ್ಟು ಸ್ಟೇಟ್ ಮಾಡಿದ್ದಾರೆ ಅಂದ್ರೆ ಎಂತ ಇದೆ ಅಂತ ನೀವೇ ನೋಡಿ. ಇದು ಒಂದು ನಮ್ಮ ಏನ್ಷಿಯಂಟ್ ಟೈಮ್ಸ್ ಕಡೆಯಿಂದ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಗೋಸ್ಕರ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ವೆಹಿಕಲ್ ಬಂದ್ಬಿಟ್ಟು ನಾವು ಬಸ್ ಅಂತ ಸೀಸ್ ಮಾಡಿದಾಗ ಓನರ್ ಈ ಬಸ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ ಏನಂತ, YGS ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪ್ರೊಪ್ರಿಯೇಟರ್ ಬಂದು YG ಸೋಮು, ಫೋನ್ ನಂಬರ್ RTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ಭಾಗ್ಯನಗರ. ಭಾಗ್ಯನಗರ ಅಂದ್ರೆ ನಮ್ದು ಬಾಗೇಪಲ್ಲಿ ಅಂತ ನಾವ್ ಏನ್ ಹೇಳ್ತೀವಿ ಅದು. ಅದರಲ್ಲಿ ಇಲ್ಲಿ ನಾವು ಬ್ಯಾಕ್ ಸೈಡ್ ಆಫ್ ದಿ ವೆಹಿಕಲ್ ಅಲ್ಲಿ ಅವರು ಏನ್ ಡಿಸ್ಪ್ಲೇ ಮಾಡ್ತಾರೆ ನಂಬರ್ ಅಂದ್ರೆ AP02 TE 5134. ಇದು ಒಂದು ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಒರಿಜಿನಲ್ ಅಲ್ಲ ಮೇಡಮ್, ಅದು ಅಂತ ಇದೆ. HSRP ಇದು ಬೇರೆ ಇದೆ. ಇವರು ಇಂಡಿಯಾ ಅಂತೇನೋ IND ಅಂತ ಏನೋ ಮೊದ್ಲು ಒಂದು ಬಂತಲ್ಲ, ಅದನ್ನ ಹಾಕೊಳ್ತಾರೆ ಲೋಕಲ್. ನಾವ್ ಇದನ್ನ ಒರಿಜಿನಲ್ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನ ಪ್ರತಿಯೊಂದನ್ನು ನಾವು ಇನ್ ಡೆಪ್ತ್ ಹೋಗಿ ಸರ್ಚ್ ಮಾಡಿ ನೋಡ್ಬೇಕಾಗತ್ತೆ, ವೆದರ್ ಇಟ್ ಈಸ್ ಜಿನೈನ್ ಆರ್ ನಾಟ್ ಅನ್ನೋದು ನಮಗ್ ಬೇಕು. ಈಗ ಹೇಗಿದೆ, ಗ್ಲಾಸ್ ಇಲ್ಲ, ಒಂದ್ ಸೈಡ್ ಗ್ಲಾಸ್ ಇದೆ, ಇಲ್ಲಿ ಒಡೆದೋಗಿದೆ. ಇದೆಲ್ಲ ಅವರೇ ಸೆಟ್ ಮಾಡ್ಕೊಂಡಿರೋ ಸೆಟಪ್ಗಳು. ಯಾವ್ದೂನು ಅದು ಅಲ್ಲಿ ಮೇಲೆಲ್ಲ ಟಾಪ್ ಅಲ್ಲೆಲ್ಲ ಅದೆಲ್ಲ ಹೊಡೆದೋಗಿದೆ, ಮೇಲಿಂದು ಪೋರ್ಷನ್ಸ್ ಪಾರ್ಟ್ಸ್ ಎಲ್ಲ ಬ್ರೋಕನ್ ಆಗಿದೆ. ಆಫ್ ದಿ ಟೈರ್ ಇದೆಲ್ಲ ಮಡ್ ಫ್ಲಾಪ್ ಏನಿದೆ ಅದೆಲ್ಲ ಹೋಗಿದೆ, ಎಲ್ಲ ಹಾಳಾಗಿದೆ. ಗಾಡಿನೂ ಕಂಡೀಷನ್ ಇದ್ದಂಗ್ ಕಾಣಿಸ್ತಾ ಇಲ್ಲ. ಸೊ ಮೇನ್ ಇವಾಗ KA19B 3649 ನೀವು ಇದು ಕೂಡ IND ಅಂತ ಹಾಕಿದ್ರು. ಬಟ್ ನೀವೇ ನೋಡ್ಬೋದು, ಬ್ಯಾಕ್ ಸೈಡ್ AP ಇದೆ, ಇಲ್ಲಿ ಕರ್ನಾಟಕ ನಂಬರ್ ಇದೆ. ಸೊ ಎಲ್ಲದೂನು ನೋಡಿ ಮೇಲ್ನೋಟಕ್ಕೆ ಇದು ಬೋಗಸ್ ಅನ್ನೋದು ಅನುಮಾನ ಇಲ್ದಂಗೆ ಕಂಡು ಬರ್ತಾ ಇದೆ. ಸೊ ಇದ್ರದ್ದು ಒಳಗಡೆ ಇಂಜಿನ್ ಚಾರ್ಸಿ ನಂಬರ್ ಚೆಕ್ ಮಾಡಿದಾಗ ಅದು ಬೇರೆ ನಂಬರ್ ಶೋ ಆಗ್ತಾ ಇದೆ. A09 9A5040. ಅಲ್ಲಿಗೆ ಚಾರ್ಸಿ ನಂಬರ್ ಅದು 2 ನಂಬರ್ ಖಾಲಿ ಆಗ್ತಾ ಇದೆ, ಅದು ಕೂಡ ಇಲ್ಲ. K19D ಏನಿದೆ, 19 ಅಂದ್ರೆ ಮಂಗಳೂರು, ಅದು ಬ್ಯಾಕ್ ಸೈಡ್ ಇರೋದು ಆಂಧ್ರ ಪ್ರದೇಶ್ AP ಗಾಡಿ. ಆಮೇಲೆ ಈ ಬಸ್ ಅಲ್ಲಿ ಒಳಗಡೆ ನಾವು ಕೆಳಗೆ ಚಾಸಿ ನಂಬರ್ ನ ಚೆಕ್ ಮಾಡಿದ್ವಿ. ಚಾಸಿ ನಂಬರ್ ಅಲ್ಲಿ ಬಂದ್ಬಿಟ್ಟು K09A 5040, ಇದು ಬಂದು ಮೈಸೂರು. 9 ಅಂದ್ರೆ ಮೈಸೂರು. ಸೊ ಅಲ್ಲಿಗೆ 3 ಆಫೀಸ್ ಇದೆ, ಒಂದು ವಾಹನಕ್ಕೆ 3 ಆಫೀಸ್ದು ದಾಖಲೆಗಳಿರೋದು ಸಾಧ್ಯನೇ ಇಲ್ಲ. ಇದು ಪಕ್ಕಾ ಬೋಗಸ್ ಅಂತ ನಾವು ಖಂಡಿತ ಪ್ರೂವ್ ಮಾಡಿದೀವಿ. ಇದನ್ನ ಫರ್ದರ್ ನಾವು ಇನ್ನು ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಎಲ್ಲ ತಗೊಳ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಾದ ನಂತರ ನಾವು ಇನ್ನು ಮುಂದಿನ ಒಂದು ಪರಿಶೀಲನೆ ನಂತರ ವಿವರಗಳನ್ನ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. NG ಉಳ್ಕೂರು ಯಾಕಂದ್ರೆ 2 ಇದೆ ಸರ್, ಉಳ್ಕೂರು ಇದೆ, NG ಉಳ್ಕೂರು ಇದೆ. ಅದಕ್ಕೆ ಆದ್ಮೇಲೆ ಈಗ ನಾವು ವಿಶೇಷವಾಗಿ ಬಸ್ಸುಗಳನ್ನ ಪ್ರವರ್ತನೆ ಮಾಡ್ತಾ ಇರಬೇಕಾಗ್ತದೆ. ಈಗ ಓಂ ಶಕ್ತಿ ಪ್ರೋಗ್ರಾಮ್ಗೆ ಅನೇಕ ಬಸ್ಸುಗಳಲ್ಲಿ ಓಡಾಡ್ತಾ ಇರ್ತಾರೆ. ನಮಗೆ ಮೇಲಿನ ಆದೇಶ ಏನಂತಂದರೆ, ಈ ಥರ ಸೇಫ್ಟಿ ಇದರಲ್ಲಿ ಜನವರಿ ಸೇಫ್ಟಿ ಗೊತ್ತಿರೋದ್ರಿಂದ ಫೈರ್ ಎಕ್ಸ್ಟಿಂಕ್ಷನ್ನು ಮತ್ತು ಅಲ್ಲಿ ಇದು ಫಸ್ಟ್ ಏಡ್ ಬಾಕ್ಸು, ಎಮರ್ಜೆನ್ಸಿ ಡೋರ್ಸು,
ಮತ್ತು ಸೇಫ್ಟಿ ಏನು ಮೆಜರ್ಮೆಂಟ್ಸ್ ಏನು ಮೇಂಟೈನ್ ಮಾಡಿದ್ದಾರೆ ಬಸ್ನ ಚೆಕ್ ಮಾಡೋಕ್ಕೋಸ್ಕರ ನಮ್ಮ ಸ್ಪೆಷಲ್ ಬ್ಯಾಗಲ್ಲಿ ಹಾಕಿರ್ತಾರೆ. ಅದೇ ರೀತಿ ನಾವು KSRTC ಪ್ರೈವೇಟ್ ಬಸ್ ಎಲ್ಲವನ್ನು ನಾವು ಚೆಕ್ ಮಾಡ್ತಾ ಇರಬೇಕಾದ್ರೆ ಒಂದು ಬಸ್ ಬರ್ತದೆ ಅಲ್ಲಿ, ಅದನ್ನು ನಾವು ತಡೆದು ನಿಲ್ಲಿಸಿದಾಗ ಏನಾಗ್ತದೆ ಅಂತಂದರೆ ಮುಂದೆ ನಾವು KA ನಂಬರ್ ಇರ್ತದೆ. KA ನಂಬರ್ ಇದ್ದಾಗ ನಾವೇನು ಮಾಡ್ತೀವಿ, ಅದು ಟ್ಯಾಕ್ಸ್ ಚೆಕ್ ಮಾಡೋಣ ಅಂತೇಳಿ ಟ್ಯಾಕ್ಸ್ ಚೆಕ್ ಮಾಡ್ತೀವಿ. ಟ್ಯಾಕ್ಸ್ ಚೆಕ್ ಮಾಡಿದಾಗ ಕರೆಕ್ಟಾಗಿರುತ್ತೆ ಟ್ಯಾಕ್ಸ್. ಸೈಡಲ್ಲಿ ಎರಡೂ ಕಡೆ ನಂಬರ್ ಪ್ಲೇಟ್ ಇರೋದಿಲ್ಲ, ಅದನ್ನು ಡಿಫೆಕ್ಟಿವ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಂತ ಹೇಳ್ಬಿಟ್ಟು ನಾವು ಕೇಸ್ ಬರೀನ ಅಂತ ಅಲ್ಲಿ ಹೋದಾಗ ಹಿಂದೆ ಚೆಕ್ ಮಾಡ್ತೀವಿ. ಹಿಂದೆ ಚೆಕ್ ಮಾಡಿದಾಗ ಏನಾಗ್ತದೆ ಅಂದರೆ AP ನಂಬರ್ ಇರ್ತದೆ. ಆ AP ರಿಜಿಸ್ಟ್ರೇಷನ್ ನಂಬರ್ ಇದ್ದಾಗ ನಾವು ಒಂದು ಡಾಕ್ಯುಮೆಂಟ್ ಕೇಳ್ತೀವಿ. ಅವನು KA 19D 3649 ಡಾಕ್ಯುಮೆಂಟು ಕೊಡ್ತಾನೆ. ಮತ್ತು AP 0222TE 5134 ಆ ಡಾಕ್ಯುಮೆಂಟು ಕೊಡ್ತಾನೆ. ನೀವು ಯಾವ್ದಾದ್ರು ತಗೊಳ್ಳಿ ಸರ್, ಬಿಡಿ. ನಿಮ್ಗೆ ಯಾವ್ದು ಬೇಕು ಅದು ನೀವು ಚಾಯ್ಸ್ ಮಾಡ್ಕೊಳ್ಳಿ ಅನ್ನೋ ಥರ ಆಗೋಯ್ತು. ಆಗ ನಾವೇನು ಮಾಡಿಬಿಟ್ವಿ ಅಂತಂದರೆ ಆ ಬಸ್ ಮಾಡಿಬಿಟ್ಟು ಹಾಗಾದ್ರೆ ಇದು 2 ಗಾಡಿ ಆಯಿತು, ಚಾರ್ಜಿ ನಂಬರ್ ಒಂದ್ಸಲ ಚೆಕ್ ಮಾಡಿಬಿಡೋಣ ಅಂತೇಳಿ ನಾವು ವಾಹನಲ್ಲೇ ಓಪನ್ ಮಾಡಿದ್ರೆ ತಕ್ಷಣ ನಾವು ಚಾರ್ಜಿ ನಂಬರ್ ಚೆಕ್ ಮಾಡಿದಾಗ ಇನ್ನೊಂದು ಗಾಡಿ ಅದು ಡೀಟೇಲ್ಸ್ ಬಂದ್ಬಿಟ್ಟು ಆ ಗಾಡಿ ಯಾವುದಂದರೆ KA09A 5040 ಈ ರೀತಿ 3 ಥರ ನಮಗೆ ಅದು ಗಾಡಿ ಕಾಣಿಸ್ತು. ಆಗ ನಾವು ಯಾವುದು ಟ್ಯಾಕ್ಸ್ ನಾವು ಕನ್ಸಿಡರ್ ಮಾಡಬೇಕು, ಯಾವ್ದು ಬಿಡಬೇಕು ಅನ್ನೋದು ನಮ್ಗೆ ಅಲ್ಲಿ ಅರ್ಥ ಆಗದೇ ಇರೋದ್ರಿಂದ ಇದನ್ನ ಕೂಲಂಕಷ ಪರಿಶೀಲನೆ ಮಾಡಬೇಕು ಅಂತೇಳಿ ರಾತ್ರಿ ಸುಮಾರು 1:30 ವಾಹನವನ್ನು ನಾವು ತಂದು ನಮ್ಮ ಆಫೀಸ್ ಪ್ರಿಮಿಸಸ್ಗೆ ಹಾಕಿ ನಮ್ಮ ಮೇಲಧಿಕಾರಿಗಳಂತ ARTO ಸರ್ ಆದಂಥ ಗಜೇಂದ್ರ ಬಾಬು ಸರ್ ಅವರಿಗೆ ಮತ್ತು ನಮ್ಮ JCT ಮೇಡಮ್ ಆದಂಥ ನಮ್ಮ ಗಾಯತ್ರಿ ಮೇಡಮ್ ಅವರಿಗೆ ವಿಷಯವನ್ನು ತಿಳಿಸಿದಾಗ ನಾವು ಬಂದು ಪರಿಶೀಲನೆ ಮಾಡಿ ಅದನ್ನು ಕೇಸ್ ದಾಖಲು ಮಾಡೋಣ, ನೀವು ಅದನ್ನು ವಾಹನವನ್ನು ಡಿಟೈನ್ ಮಾಡಿ ಅಂದರೆ ಅದನ್ನು ತಡೆದು ನಮ್ಮ ಇದರಲ್ಲಿ ಇಟ್ಟು ನಮ್ಮ RTO ಆಫೀಸು ಒಳಾಂಗಣದ ಇದರಲ್ಲಿ ಕಚೇರಿ ಆವರಣದಲ್ಲಿ ಅದನ್ನು ಸೀಸ್ ಮಾಡಿ ಅಂತ ಆದೇಶ ಮಾಡಿದ್ರಿಂದ ಅದನ್ನು ನಾವು ಅದೇ ರೀತಿ ಮಾಡಿದ್ದೀವಿ. ಈಗ ಅದರ ಪರಿಶೀಲನೆಯನ್ನು ಸಹ ನಾವು ಎಲ್ಲ ಅದರ ಸಂಬಂಧಪಟ್ಟ ಎಲ್ಲ RTO ಆಫೀಸುಗಳಿಂದ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಮುಂದಿನ ತನಿಖೆ ಮಾಡಿ ಅದನ್ನು ಯಾವ ರೀತಿ ಇದು ಮಾಡಬೇಕು ಅನ್ನೋದು. ಎಷ್ಟೊತ್ತಿಗೆ ಹಿಡಿದಿತ್ತು ಸರ್ ಅದನ್ನು? ಸರ್ ಸುಮಾರು ರಾತ್ರಿ 1:30 ಸರ್. 1:30ಗೆ ರಾತ್ರಿ 1 ಜನ ಇದ್ರು ಸರ್? ಸರ್ ಬಸ್ಸಲ್ಲಿ ಜನ ಇದ್ದರು. ಆ ಬಸ್ಗೆ ನಾವು ಕೇಳಿದ್ವಿ, ನಾವು ಈ ಥರ ಶಿಡ್ಲಘಟ್ಟಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರು. ತಕ್ಷಣ ನಾವು KGF ಒಂದು ಬಸ್ಸನ್ನು ಕರೆಸ್ಕೊಂಡು ಈ ಜನಗಳೆಲ್ಲ ಅನುಕೂಲ ಆಗೋ ಥರ ಆ ಬಸ್ಸಲ್ಲಿ ಹಾಕಿಸಿ ಮತ್ತು ಅವ್ರ ಫೋನ್ ನಂಬರ್ ಡ್ರೈವರ್ ಫೋನ್ ತಗೊಂಡು ಸೇಫ್ಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತೇಳಿ ಆ ಬಸ್ಸಲ್ಲೂ ಸಹ ನಾವು ಫಸ್ಟ್ ಏಡ್ ಬಾಕ್ಸು ಇದೆಲ್ಲ ಪೈರೆಕ್ಷನ್ ಎಲ್ಲ ಚೆಕ್ ಮಾಡಿ ಡ್ರೈವರ್ ಲೈಸೆನ್ಸ್ ಚೆಕ್ ಮಾಡಿ ಆ ವಾಹನ ಕಳಿಸ್ಕೊಟ್ಟಿರ್ತೀವಿ. ಅದೇ ರೀತಿ ಅವರು ಅಲ್ಲಿ ವಾಹನವನ್ನು ಅವ್ರನ್ನ ಡ್ರಾಪ್ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದು. ಈ ಬಸ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಸರ್? ಈ ಬಸ್ಸು ಶಿಡ್ಲಘಟ್ಟ ಅನ್ನೋ ಒಂದು ಹಳ್ಳಿಯಿಂದ ಹಿಡಿದು ಇದು ಮೇಲ್ಮರುತ್ತು ಹೋಮ್ಸಿಟಿಗೆ ಹೋಗಿ ರಿಟರ್ನ್ ಆಗ್ತಾ ಇದ್ದಂಥ ವಾಹನ, ವಾಪಸ್ ಬರ್ತಾ ಇದ್ದಂಥ ವಾಹನ. ಚಾಸಿ ನಂಬರ್ ಇದೆಯಲ್ಲ ಈ ವೆಹಿಕಲಲ್ಲಿ, ಈ ವೆಹಿಕಲ್ಲಿರೋ ಚಾಸಿ ನಂಬರು TPE 638659. ಈ ನಂಬರ್ನ ನಾವು ಆನ್ಲೈನಲ್ಲಿ ಹಾಕಿ ಚೆಕ್ ಮಾಡಿದಾಗ KA09A 5040 ಇದೇ ಒಂದು ಸಪ್ರೇಟ್, ಅಂದರೆ ಇದು 9A ಅಂದರೆ ಮೈಸೂರು ರಿಜಿಸ್ಟ್ರೇಷನ್ದು ವೆಹಿಕಲನ್ನು ತೋರಿಸುತ್ತೆ. ಈಗ 9A ಪ್ರೆಸೆಂಟ್ ಚಿಕ್ಕಬಳ್ಳಾಪುರದಲ್ಲಿದೆ, ಬಟ್ ರಿಜಿಸ್ಟರ್ ಆಗಿದ್ದು ಮೈಸೂರು ವೆಹಿಕಲ್ಲು ಅಂತ ತೋರಿಸುತ್ತೆ. ಸೊ ನಾವು ಇದು 3 ಇವಾಗ ಇನ್ನೂ ಡೀಟೇಲಾಗಿ ತನಿಖೆ ಮಾಡ್ತಾ ಇದ್ದೀವಿ. ಅದು ಸಿಕ್ಕಿದ ಮೇಲೆ ನಾವು ಇನ್ನೂ ಫರ್ದರ್ ಡೀಟೇಲ್ಸನ್ನು ಕೊಡ್ತೀವಿ. ವೆಹಿಕಲ್ ಅಂತೂ ಸೀಸ್ ಆಗುತ್ತೆ, ಓನರ್ ಮೇಲೆ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗುತ್ತೆ, ಪ್ಲಸ್ಸು ಅದಾದ ನಂತರ ನೆಕ್ಸ್ಟ್ ಸ್ಟೇಜಲ್ಲಿ ಚಾರ್ಜ್ ಶೀಟ್ ಕೂಡ ಮಾಡ್ತೀವಿ ಕೋರ್ಟ್ಗೆ.